ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನೇನಾಯ್ತು ಸರ್ ಇವತ್ತು? ಜಡ್ಜ್ ಏನಂದ್ರು? ಕಮಲ್ ಹಾಸನ್ ಅವರ ಪರವಾದ ವಕೀಲರ ವಾದ ಏನಾಗಿತ್ತು? ಇದು ನೋಡಿದಾಗ ತಾವೇನ್ ಹೇಳ್ತೀರಿ? ಇವತ್ತು ನ್ಯಾಯಾಲಯ ಕಮಲ್ ಹಾಸನ್ ಅವರ ವರ್ತನೆ ಬಗ್ಗೆ ತುಂಬಾ ಕಠಿಣವಾದಂತಹ ಶಬ್ದಗಳಲ್ಲಿ ಟೀಕಿಸಿದೆ. ಒಂದು ಕಮಲ್ ಹಾಸನ್ ಪರ ಇರುವಂತ ವಕೀಲರು ಏನು ವಾದ ಏನಿತ್ತಪ್ಪ ಅಂದ್ರೆ, ನಾವು ಎರಡು ದಿವಸದಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಬಟ್ ನಮ್ಮ ಫಿಲ್ಮ್ ಚೇಂಬರ್ ಅವರು ಅದನ್ನ ಬಾಯ್ಕಾಟ್ ಮಾಡಿದ್ದಾರೆ ಮತ್ತು ಎಲ್ಲಾ ಕಡೆ ಗಲಾಟೆ ಆಗುವಂತ ಸಂದರ್ಭ ಇರೋದ್ರಿಂದ ನಮಗೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡಿ, ನಾವು ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನ್ಯಾಯಮೂರ್ತಿಗಳು ಕಮಲ್ ಹಾಸನ್ ಅವರು ಆಡಿರೋ ಮಾತು ಈ ನಾಡಿನ ಜನಗಳ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿದೆ. ಒಂದು ಸಣ್ಣದೊಂದು ಕ್ಷಮೆಯನ್ನ ಯಾಕೆ ಅವ್ರು ಕೇಳಲಿಲ್ಲ? ಅಷ್ಟು ಉದ್ದಟತನದ ಪರಮಾವಧಿಯನ್ನ ಅವರು ಪ್ರದರ್ಶನ ಮಾಡ್ತಾ ಇದಾರ. ಈಗ ಅವರು ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳಲಿಕ್ಕೆ ಅವ್ರೇನ್ ಭಾಷಾ ತಜ್ಞರ, ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅವರು, ಅಥವಾ ಯಾವ ದಾಖಲಾತಿಗಳ ಆಧಾರದ ಮೇಲೆ ಅವರ ಹತ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು? ಈ ನೆಲ, ಜಲ ಮತ್ತು ಭಾಷೆ ವಿಚಾರದಲ್ಲಿ ಕನ್ನಡಿಗರು ಬಹಳಷ್ಟು ಸ್ವಾಭಿಮಾನಿಗಳು. ಅವರ ಮನಸ್ಸಿಗೆ ನೋವಾಗಿದೆ. ಹಾಗಾಗಿ ಅನೇಕ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಅದನ್ನೆಲ್ಲವನ್ನು ಒಂದು ದೊಡ್ಡತನದಲ್ಲಿ ಒಂದು ಕ್ಷಮೆ ಕೇಳಬಹುದಿತ್ತಲ್ಲ. ಅದರಲ್ಲೂ ಯಾಕೆ ಅವ್ರ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ? ನೀವು ಈ ತರ ಆಟಿಟ್ಯೂಡ್ ತೋರಿಸೋದಾದ್ರೆ ನಿಮ್ಗೆ ಕರ್ನಾಟಕದಲ್ಲಿ ಯಾಕೆ ನಿಮ್ಮ ಚಿತ್ರ ಪ್ರಸಾರ ಆಗಬೇಕು? ಕರ್ನಾಟಕ ಬಿಟ್ಬಿಡಿ, ನಿಮ್ಗೆ ಏನಕ್ಕೆ ಬೇಕು ಸೆಕ್ಯೂರಿಟಿ? ಬೇರೆ ರಾಜ್ಯಗಳಲ್ಲಿ ತಾವು ಮಾಡಬಹುದಲ್ಲ ಅಂತ ಹೇಳಿ ನ್ಯಾಯಾಲಯ ಅವರ ವಕೀಲರಿಗೆ ಕ್ವಶನ್ ಗಳನ್ನು ಮಾಡಿದೆ. ಮತ್ತು ಅವರ ವಿಡಿಯೋವನ್ನು ಕೂಡ, ಆಡಿಯೋ ವಿಡಿಯೋ ಎರಡನ್ನು ಕೂಡ ಲ್ಯಾಪ್ಟಾಪ್ ಅಲ್ಲಿ ಪ್ರಸಾರ ಮಾಡಿ ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಅವಮಾನ ಮಾಡುವಂತ ರೀತಿಲಿ ಇದೆಯಲ್ಲ. ತಮಿಳಿನಿಂದನೇ ಕರ್ನಾಟಕ ಹುಟ್ಟಿದ್ದು ಅಂದ್ರೆ ಒಂದು ಅವಮಾನ ಮಾಡೋ ರೀತಿಲಿ ಮಾತಾಡ್ತಾರಲ್ಲ. ನೋವಾದಾಗ ಕ್ಷಮೆ ಯಾಕೆ ಕೇಳ್ತಿಲ್ಲ? ಇದ್ದಾಗ ನ್ಯಾಯಾಲಯ ಅವರಿಗೆ ನಾವು ಪ್ರೊಟೆಕ್ಷನ್ ಕೊಡುವಂತ ಸಾಧ್ಯತೆ ಇರೋದಿಲ್ಲ. ಆಗ ಆ ಸಂದರ್ಭದಲ್ಲಿ ಅವ್ರ ವಕೀಲರು ಇನ್ನೊಂದು ಮಾತನ್ನ ಹೇಳ್ತಾರೆ. ಸ್ವಾಮಿ, ಅವರು ಉದ್ದೇಶಪೂರ್ವಕವಾಗಿ ಮಾಡಿದಂತದ್ದಲ್ಲ, ಅದು ಬಾಯಿ ತಪ್ಪಾದಂತ ಮಾತು ಅಂತ ಹೇಳಿದಾಗ ನ್ಯಾಯಾಧೀಶ ಹೇಳ್ತಾರೆ, ಇದು ಉದ್ದೇಶಪೂರ್ವಕವಾಗಿ ಮಾಡಿದರು ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿಲ್ವೋ ಅನ್ನೋದು ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಈ ಹಂತದಲ್ಲಿ ನಾನು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಧ್ಯಾಹ್ನ 2:30 ಕೇಸನ್ನ ಮುಂದುವರೆಸಿದ್ದಾರೆ. ಸರ್, ಈಗ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ನಾನು ನೋಡ್ಬೇಕು ಅನ್ಕೊಂಡಿದ್ದೆ ಸಿನಿಮಾ, ಇಷ್ಟೆಲ್ಲ ಆದ್ಮೇಲೆ ನನಗೆ ನೋಡ್ಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ ಅಂತೇಳಿ ಜನರ ಭಾವನೆ ಏನಿತ್ತು ಅನ್ನೋದನ್ನ ಒಬ್ರು ಮಾನನೀಯ ಜಡ್ಜ್ ಹೇಳ್ತಾರೆ. ಎಷ್ಟು ಸಮಂಜಸವಾಗಿತ್ತು ನೋಡಿ ಆ ಉತ್ತರ ಎಲ್ಲ ಅಂತ. ಹೌದು. ಯಾಕಂದ್ರೆ ಕಮಲ್ ಹಾಸನ್ ಅವರು ಆಕ್ಟಿಂಗ್ ಅಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ದಾರೆ, ಅನೇಕ ಅಭಿಮಾನಿಗಳು ಕೂಡ ಸಂಪಾದನೆ ಮಾಡಿದ್ದಾರೆ. ಆದ್ರೆ ಸಂಪಾದನೆ ಮಾಡಿದ ನಂತರ ಅವರ ಚಿತ್ರಗಳು ನೋಡ್ಬೇಕು ಅಂತ ಅನೇಕರಿಗೆ ಆಸೆ ಇರುತ್ತೆ. ಬಟ್ ಅವ್ರ ಒಂದು ವರ್ತನೆ, ಒಂದು ಹೇಳಿಕೆ ಕನ್ನಡಿಗರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದಾಗ, ಒಂದು ದೊಡ್ಡತನ, ಒಂದು ಹಿರಿತನದಲ್ಲಿ ಒಂದು ಸಾರಿ, ನನ್ನ ಕನ್ನಡಿಗರ ಮನಸ್ಸಿಗೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ, ನಿಮ್ ಮನಸ್ಸಿಗೆ ನೋವಿದ್ರೆ ದಯವಿಟ್ಟು ಸಾರಿ, ಕ್ಷಮಿಸಿ, ನಾನು ಭಾಷಾ ತಜ್ಞ ಅಲ್ಲ, ಭಾಷಾ ವಿಜ್ಞಾನಿ ಅಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆಗ್ತಿತ್ತು. ಬಟ್ ಅವ್ರ ಆಟಿಟ್ಯೂಡ್ ಇದೆಯಲ್ಲ, ನಾನು ಕ್ಷಮೆ ಕೇಳೋದಿಲ್ಲ, ನಾನು ತಪ್ಪು ಮಾಡ್ಲೇ ಇಲ್ಲ ಅನ್ನೋದು, ಅದು ನ್ಯಾಯಾಲಯನ ಕೋಪದಲ್ಲಿ ಕೆರಳಿಸ್ಲಿಕ್ಕೆ ಒಂದು ಕಾರಣ ಆಗಿದೆ. ಹೌದು ನೋಡಿ, ಕೋಟಿ ಹಣ ಸುರಿದು ಸಿನಿಮಾ ಮಾಡಿ ಆನಂತರ ತಮ್ಮ ಒಂದು ಮುಂಡು ವಾದಕ್ಕೆ ಬಿದ್ದು, ತಮ್ಮ ಹಠಕ್ಕೆ ಬಿದ್ದು, ತಮ್ಮ ಈ ಮೊಂಡಾಟಕ್ಕೆ ಬಿದ್ದು ಸಿನಿಮಾವೇ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ, ಅಷ್ಟು ಪ್ರಯತ್ನ ಪಟ್ಟು, ಅಷ್ಟು ತಾವು ಶ್ರಮ ವಹಿಸಿ ಸಿನಿಮಾ ಮಾಡಿ ಏನು ಪ್ರಯೋಜನ ಬಂತು ಅಲ್ವಾ? ಖಂಡಿತ ಅದು ತುಂಬಾ ಲಾಸ್ ಆಗುತ್ತೆ. ಪ್ರೊಡ್ಯೂಸರ್ಗೂ ಹೆವಿ ಲಾಸ್ ಆಗ್ತದೆ. ನಾಳೆ ದಿವಸ ಅವರೇ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತಾರೆ. ಅವ್ರ ಒಂದು ಮೊಂಡುವಾದ, ಒಂದು ಹಠ, ನಾನೇ ಎಲ್ಲ, ನನಗೆಲ್ಲವೂ ಗೊತ್ತು ಅನ್ನೋ ಒಂದು ಭಾವನೆ, ಅದು ತಪ್ಪು. ಅವರು ಭಾಷಾ ವಿಜ್ಞಾನಿ ಅಲ್ಲ, ಅವ್ರ ಹತ್ರ ಯಾವ ದಾಖಲಾತಿಗಳು, ಮೆಟೀರಿಯಲ್ ಇಲ್ಲ ಟು ಶೋ ದಟ್ ತಮಿಳಿಂದ ಕರ್ನಾಟಕ ಉದಯವಾಗಿದೆ ಅನ್ಲಿಕ್ಕೆ ಯಾವುದೇ ತರ ಆಧಾರ ಇಲ್ಲ. ಕರ್ನಾಟಕಕ್ಕೆ 2000 ವರ್ಷಗಳಿಂದ ಇತಿಹಾಸ ಇದೆ. ಅದೇ ಸ್ವತಂತ್ರವಾಗದು ದ್ರಾವಿಡ ಭಾಷೆಯಲ್ಲಿ ಬಂದಂತದ್ದು. ಹಾಗಾಗಿ ಯಾವ ದಾಖಲಾತಿಗಳು ಇಲ್ದಿರ ತಾವು ಮಾಡಿದಂತ ಕಮೆಂಟು ಕನ್ನಡಿಗರನ್ನ ಕೆರಳಿಸಿದೆ, ಕನ್ನಡಿಗರ ಮನಸ್ಸಿಗೆ ಅದು ಘಾಸಿಯಾಗಿದೆ. ಹಾಗಾಗಿ ನ್ಯಾಯಾಲಯ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಅವರ ವರ್ತನೆಯನ್ನ ಕಟ್ಟಿಸಿದೆ. ಸರ್, ತಾವು ನೋಡ್ದಂಗೆ, ಸೂಕ್ಷ್ಮವಾಗಿ ಗಮನಿಸಿದಂಗೆ ಒಂದು ತಾರ್ಕಿಕ ಅಂತ್ಯ ಕಾಣುತ್ತಾ ಇದೆ. ಯಾಕಂತ ಹೇಳಿದ್ರೆ ಕ್ಷಮೆ ಕೇಳದೆ ಹೋದ್ರೆ ಕನ್ನಡಿಗರಂತೂ ಸಹಿಸುವಂತವರಲ್ಲ. ಖಂಡಿತ. ಮತ್ತೊಂದು ಇವರು ಪ್ರೊಟೆಕ್ಷನ್, ಮತ್ತೊಂದು ಮಗದೊಂದು ಅಂತ ಹೇಳಿ ಹೇಳಿದ್ರೆ ಗಲಾಟೆಯೇ ಜಾಸ್ತಿ ಆಗತ್ತೆ ಹೊರತು ಅದಲ್ಲಿ ತಹಬದಿಗಂತೂ ಬರೋದಿಲ್ಲ. ಹೀಗಾಗಿ ಕೋರ್ಟ್ ಸೂಚನೆ ಮೇಲೆ ಆದ್ರೂ ಕೂಡ ಒಂದು ಇದು ತಾರ್ಕಿಕ ಅಂತ್ಯ ಕಾಣಬಹುದಾ ಹೇಗೆ ಅಂತ? ಖಂಡಿತ ತಾರ್ಕಿಕಂತೆ ನೀವು ಹೇಳಿದ ಸತ್ಯ. ತಾರ್ಕಿಕಂತೆ ಯಾವ ಕಾಣಬಹುದು ನಾವು ಅಂದ್ರೆ, ಅವರು ಈಗಲಾದ್ರೂ ಅವ್ರ ಹಠವನ್ನು ಬಿಟ್ಟು ಕ್ಷಮೆ ಕೇಳ್ಬಿಟ್ರೆ, ಆನ್ಲೈನ್ ಅಲ್ಲಿ ಬಂದು, ಟ್ವಿಟರ್ ಅಲ್ಲೋ ಫೇಸ್ಬುಕ್ ಅಲ್ಲ ಬಂದು, ನಾನು ನನ್ನ ಮಾತಿನಿಂದ ಕನ್ನಡಿಗರಿಗೆ ಆಗಿರುವಂತ ನೋವಿಗೆ ಖಂಡಿತವಾಗ್ಲೂ ನಾನು ಕ್ಷಮೆ ಕೇಳ್ತೀನಿ, ನನ್ನ ಉದ್ದೇಶ ಅದಿರ್ಲಿಲ್ಲ ಅಂತ ಕ್ಷಮೆ ಕೇಳ್ಬಿಟ್ರೆ ಖಂಡಿತವಾಗ್ಲೂ ಇವತ್ತೇ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಮತ್ತು ಫಿಲಂ ಯಾವುದೇ ಗಲಾಟೆ ಇಲ್ಲದೆ ರಿಲೀಸ್ ಆಗುವಂತ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ, ಒಂದು ಕ್ಷಮೆಯಲ್ಲಿ ಏನಾಗುತ್ತೆ, ಕ್ಷಮೆ ಕೇಳಬೇಕು ಅಂತ ಹೇಳಿ ಜಡ್ಜೆ ಹೇಳಿದ್ದಾರೆ. ಕಮಲ್ ಹಾಸನ್ ಇನ್ನಾದ್ರೂ ಕೂಡ ತಮ್ಮ ಮುಂಡಾಟ ಬಿಟ್ಟು, ತಮ್ಮ ಪುಂಡಾಟ ಬಿಟ್ಟು, ತಮ್ಮ ಮಾತಿನ ಮೇಲೆ ನಿಗಾ ಇಟ್ಟು ಮಾತಾಡಿದ್ರೆ ಕನ್ನಡಿಗರು ತಮ್ಮನ್ನ ಕ್ಷಮಿಸ್ತಾರೆ.
ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನೇನಾಯ್ತು ಸರ್ ಇವತ್ತು? ಜಡ್ಜ್ ಏನಂದ್ರು? ಕಮಲ್ ಹಾಸನ್ ಅವರ ಪರವಾದ ವಕೀಲರ ವಾದ ಏನಾಗಿತ್ತು? ಇದು ನೋಡಿದಾಗ ತಾವೇನ್ ಹೇಳ್ತೀರಿ? ಇವತ್ತು ನ್ಯಾಯಾಲಯ ಕಮಲ್ ಹಾಸನ್ ಅವರ ವರ್ತನೆ ಬಗ್ಗೆ ತುಂಬಾ ಕಠಿಣವಾದಂತಹ ಶಬ್ದಗಳಲ್ಲಿ ಟೀಕಿಸಿದೆ. ಒಂದು ಕಮಲ್ ಹಾಸನ್ ಪರ ಇರುವಂತ ವಕೀಲರು ಏನ್ ವಾದ ಏನಿತ್ತಪ್ಪ ಅಂದ್ರೆ, ನಾವು ಎರಡು ದಿವಸದಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಬಟ್ ನಮ್ಮ ಫಿಲ್ಮ್ ಚೇಂಬರ್ ಅವರು ಅದನ್ನ ಬಾಯ್ಕಾಟ್ ಮಾಡಿದ್ದಾರೆ ಮತ್ತು ಎಲ್ಲಾ ಕಡೆ ಗಲಾಟೆ ಆಗುವಂತ ಸಂದರ್ಭ ಇರೋದ್ರಿಂದ ನಮಗೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡಿ, ನಾವು ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನ್ಯಾಯಮೂರ್ತಿಗಳು ಕಮಲ್ ಹಾಸನ್ ಅವರು ಆಡಿರೋ ಮಾತು ಈ ನಾಡಿನ ಜನಗಳ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿದೆ. ಒಂದು ಸಣ್ಣದೊಂದು ಕ್ಷಮೆಯನ್ನ ಯಾಕೆ ಅವ್ರು ಕೇಳಲಿಲ್ಲ? ಅಷ್ಟು ಉದ್ದಟತನದ ಪರಮಾವಧಿಯನ್ನ ಅವರು ಪ್ರದರ್ಶನ ಮಾಡ್ತಾ ಇದಾರ. ಈಗ ಅವರು ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳಲಿಕ್ಕೆ ಅವ್ರೇನ್ ಭಾಷಾ ತಜ್ಞರ, ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅವರು, ಅಥವಾ ಯಾವ ದಾಖಲಾತಿಗಳ ಆಧಾರದ ಮೇಲೆ ಅವರ ಹತ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು? ಈ ನೆಲ, ಜಲ ಮತ್ತು ಭಾಷೆ ವಿಚಾರದಲ್ಲಿ ಕನ್ನಡಿಗರು ಬಹಳಷ್ಟು ಸ್ವಾಭಿಮಾನಿಗಳು, ಅವರ ಮನಸ್ಸಿಗೆ ನೋವಾಗಿದೆ. ಹಾಗಾಗಿ ಅನೇಕ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಅದನ್ನೆಲ್ಲವನ್ನು ಒಂದು ದೊಡ್ಡತನದಲ್ಲಿ ಒಂದು ಕ್ಷಮೆ ಕೇಳ್ಬೋದಿತ್ತಲ್ಲ, ಅದರಲ್ಲೂ ಯಾಕೆ ಅವ್ರ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ? ನೀವ್ ಈ ತರ ಆಟಿಟ್ಯೂಡ್ ತೋರಿಸೋದಾದ್ರೆ ನಿಮ್ಗೆ ಕರ್ನಾಟಕದಲ್ಲಿ ಯಾಕೆ ನಿಮ್ಮ ಚಿತ್ರ ಪ್ರಸಾರ ಆಗಬೇಕು? ಕರ್ನಾಟಕ ಬಿಟ್ಬಿಡಿ, ನಿಮ್ಗೆ ಏನಕ್ಕೆ ಬೇಕು ಸೆಕ್ಯೂರಿಟಿ? ಬೇರೆ ರಾಜ್ಯಗಳಲ್ಲಿ ತಾವು ಮಾಡ್ಬೋದಲ್ಲ ಅಂತ ಹೇಳಿ ನ್ಯಾಯಾಲಯ ಅವರ ವಕೀಲರಿಗೆ ಕ್ವಶನ್ ಗಳನ್ನು ಮಾಡಿದೆ. ಮತ್ತು ಅವರ ವಿಡಿಯೋವನ್ನು ಕೂಡ, ಆಡಿಯೋ ವಿಡಿಯೋ ಎರಡನ್ನು ಕೂಡ ಲ್ಯಾಪ್ಟಾಪ್ ಅಲ್ಲಿ ಪ್ರಸಾರ ಮಾಡಿ ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಅವಮಾನ ಮಾಡುವಂತ ರೀತಿಲಿ ಇದೆಯಲ್ಲ, ತಮಿಳಿನಿಂದನೇ ಕರ್ನಾಟಕ ಹುಟ್ಟಿದ್ದು ಅಂದ್ರೆ ಒಂದು ಅವಮಾನ ಮಾಡೋ ರೀತಿಲಿ ಮಾತಾಡ್ತಾರಲ್ಲ, ನೋವಾದಾಗ ಕ್ಷಮೆ ಯಾಕೆ ಕೇಳ್ತಿಲ್ಲ? ಇದ್ದಾಗ ನ್ಯಾಯಾಲಯ ಅವರಿಗೆ ನಾವು ಪ್ರೊಟೆಕ್ಷನ್ ಕೊಡುವಂತ ಸಾಧ್ಯತೆ ಇರೋದಿಲ್ಲ. ಆಗ ಆ ಸಂದರ್ಭದಲ್ಲಿ ಅವರು ವಕೀಲರು ಇನ್ನೊಂದು ಮಾತನ್ನ ಹೇಳ್ತಾರೆ, ಸ್ವಾಮಿ ಅವರು ಉದ್ದೇಶಪೂರ್ವಕವಾಗಿ ಮಾಡಿದಂತದ್ದಲ್ಲ, ಅದು ಬಾಯಿ ತಪ್ಪಾದಂತ ಮಾತು ಅಂತ ಹೇಳಿದಾಗ ನ್ಯಾಯಾಧೀಶ ಹೇಳ್ತಾರೆ, ಇದು ಉದ್ದೇಶಪೂರ್ವಕವಾಗಿ ಮಾಡಿದರು ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿಲ್ವೋ ಅನ್ನೋದು ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಈ ಹಂತದಲ್ಲಿ ನಾನು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಧ್ಯಾಹ್ನ 2:30 ಕೇಸನ್ನ ಮುಂದುವರೆಸಿದ್ದಾರೆ. ಸರ್, ಈಗ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ನಾನು ನೋಡ್ಬೇಕು ಅನ್ಕೊಂಡಿದ್ದೆ ಸಿನಿಮಾ, ಇಷ್ಟೆಲ್ಲ ಆದ್ಮೇಲೆ ನನಗೆ ನೋಡ್ಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ ಅಂತೇಳಿ ಜನರ ಭಾವನೆ ಏನಿತ್ತು ಅನ್ನೋದನ್ನ ಒಬ್ರು ಮಾನನೀಯ ಜಡ್ಜ್ ಹೇಳ್ತಾರೆ. ಎಷ್ಟು ಸಮಂಜಸವಾಗಿತ್ತು ನೋಡಿ ಆ ಉತ್ತರ ಎಲ್ಲ ಅಂತ. ಹೌದು. ಯಾಕಂದ್ರೆ ಕಮಲ್ ಹಾಸನ್ ಅವರು ಆಕ್ಟಿಂಗ್ ಅಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ದಾರೆ, ಅನೇಕ ಅಭಿಮಾನಿಗಳು ಕೂಡ ಸಂಪಾದನೆ ಮಾಡಿದ್ದಾರೆ. ಆದ್ರೆ ಸಂಪಾದನೆ ಮಾಡಿದ ನಂತರ ಅವರ ಚಿತ್ರಗಳು ನೋಡ್ಬೇಕು ಅಂತ ಅನೇಕರಿಗೆ ಆಸೆ ಇರುತ್ತೆ. ಬಟ್ ಅವ್ರ ಒಂದು ವರ್ತನೆ, ಒಂದು ಹೇಳಿಕೆ ಕನ್ನಡಿಗರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದಾಗ, ಒಂದು ದೊಡ್ಡತನ, ಒಂದು ಹಿರಿತನದಲ್ಲಿ ಒಂದು ಸಾರಿ, ನನ್ನ ಕನ್ನಡಿಗರ ಮನಸ್ಸಿಗೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ, ನಿಮ್ ಮನಸ್ಸಿಗೆ ನೋವಿದ್ರೆ ದಯವಿಟ್ಟು ಸಾರಿ ಕ್ಷಮಿಸಿ, ನಾನು ಭಾಷಾ ತಜ್ಞ ಅಲ್ಲ, ಭಾಷಾ ವಿಜ್ಞಾನಿ ಅಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆಗ್ತಿತ್ತು. ಬಟ್ ಅವ್ರ ಆಟಿಟ್ಯೂಡ್ ಇದೆಯಲ್ಲ, ನಾನು ಕ್ಷಮೆ ಕೇಳೋದಿಲ್ಲ, ನಾನು ತಪ್ಪು ಮಾಡ್ಲೇ ಇಲ್ಲ ಅನ್ನೋದು, ಅದು ನ್ಯಾಯಾಲಯನ ಕೋಪದಲ್ಲಿ ಕೆರಳಿಸ್ಲಿಕ್ಕೆ ಒಂದು ಕಾರಣ ಆಗಿದೆ. ಹೌದು ನೋಡಿ, ಕೋಟಿ ಹಣ ಸುರಿದು ಸಿನಿಮಾ ಮಾಡಿ ಆನಂತರ ತಮ್ಮ ಒಂದು ಮುಂಡು ವಾದಕ್ಕೆ ಬಿದ್ದು, ತಮ್ಮ ಹಠಕ್ಕೆ ಬಿದ್ದು, ತಮ್ಮ ಈ ಮೊಂಡಾಟಕ್ಕೆ ಬಿದ್ದು ಸಿನಿಮಾವೇ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ, ಅಷ್ಟು ಪ್ರಯತ್ನ ಪಟ್ಟು, ಅಷ್ಟು ತಾವು ಶ್ರಮ ವಹಿಸಿ ಸಿನಿಮಾ ಮಾಡಿ ಏನು ಪ್ರಯೋಜನ ಬಂತು ಅಲ್ವಾ? ಖಂಡಿತ ಅದು ತುಂಬಾ ಲಾಸ್ ಆಗುತ್ತೆ. ಪ್ರೊಡ್ಯೂಸರ್ಗೂ ಹೆವಿ ಲಾಸ್ ಆಗ್ತದೆ. ನಾಳೆ ದಿವಸ ಅವರೇ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತಾರೆ. ಅವ್ರ ಒಂದು ಮೊಂಡುವಾದ, ಒಂದು ಹಠ, ನಾನೇ ಎಲ್ಲ, ನನಗೆಲ್ಲವೂ ಗೊತ್ತು ಅನ್ನೋ ಒಂದು ಭಾವನೆ, ಅದು ತಪ್ಪು. ಅವ್ರ ಭಾಷಾ ವಿಜ್ಞಾನಿ ಅಲ್ಲ, ಅವ್ರ ಹತ್ರ ಯಾವ ದಾಖಲಾತಿಗಳು, ಮೆಟೀರಿಯಲ್ ಇಲ್ಲ ಟು ಶೋ ದಟ್ ತಮಿಳಿಂದ ಕರ್ನಾಟಕ ಉದಯವಾಗಿದೆ ಅನ್ಲಿಕ್ಕೆ ಯಾವುದೇ ತರ ಆಧಾರ ಇಲ್ಲ. ಕರ್ನಾಟಕಕ್ಕೆ 2000 ವರ್ಷಗಳಿಂದ ಇತಿಹಾಸ ಇದೆ. ಅದೇ ಸ್ವತಂತ್ರವಾಗಿ ಅದು ದ್ರಾವಿಡ ಭಾಷೆಯಲ್ಲಿ ಬಂದಂತದ್ದು. ಹಾಗಾಗಿ ಯಾವ ದಾಖಲಾತಿಗಳು ಇಲ್ದಿರ ತಾವು ಮಾಡಿದಂತ ಕಮೆಂಟು ಕನ್ನಡಿಗರನ್ನ ಕೆರಳಿಸಿದೆ, ಕನ್ನಡಿಗರ ಮನಸ್ಸಿಗೆ ಅದು ಘಾಸಿಯಾಗಿದೆ. ಹಾಗಾಗಿ ನ್ಯಾಯಾಲಯ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಅವರ ವರ್ತನೆಯನ್ನ ಕಟ್ಟಿಸಿದೆ. ಸರ್, ತಾವು ನೋಡ್ದಂಗೆ, ಸೂಕ್ಷ್ಮವಾಗಿ ಗಮನಿಸಿದಂಗೆ ಒಂದು ತಾರ್ಕಿಕ ಅಂತ್ಯ ಕಾಣುತ್ತಾ ಇದೆ. ಯಾಕಂತ ಹೇಳಿದ್ರೆ ಕ್ಷಮೆ ಕೇಳದೆ ಹೋದ್ರೆ ಕನ್ನಡಿಗರಂತೂ ಸಹಿಸುವಂತವ್ರಲ್ಲ. ಖಂಡಿತ. ಮತ್ತೊಂದು ಇವರು ಪ್ರೊಟೆಕ್ಷನ್, ಮತ್ತೊಂದು ಮಗದೊಂದು ಅಂತ ಹೇಳಿ ಹೇಳಿದ್ರೆ ಗಲಾಟೆಯೇ ಜಾಸ್ತಿ ಆಗತ್ತೆ ಹೊರತು ಅದಲ್ಲಿ ತಹಬದಿಗಂತೂ ಬರೋದಿಲ್ಲ. ಹೀಗಾಗಿ ಕೋರ್ಟ್ ಸೂಚನೆ ಮೇಲೆ ಆದ್ರೂ ಕೂಡ ಒಂದು ಇದು ತಾರ್ಕಿಕ ಅಂತ್ಯ ಕಾಣಬಹುದಾ ಹೇಗೆ ಅಂತ? ಖಂಡಿತ ತಾರ್ಕಿಕ ಅಂತ್ಯ ನೀವು ಹೇಳಿದ ಸತ್ಯ. ತಾರ್ಕಿಕ ಅಂತ್ಯ ಯಾವ ಕಾಣಬಹುದು ನಾವು ಅಂದ್ರೆ, ಅವರು ಈಗಲಾದ್ರೂ ಅವ್ರ ಹಠವನ್ನು ಬಿಟ್ಟು ಕ್ಷಮೆ ಕೇಳ್ಬಿಟ್ರೆ, ಆನ್ಲೈನ್ ಅಲ್ಲಿ ಬಂದು, ಟ್ವಿಟರ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಬಂದು, ನಾನು ನನ್ನ ಮಾತಿನಿಂದ ಕನ್ನಡಿಗರಿಗೆ ಆಗಿರುವಂತ ನೋವಿಗೆ ಖಂಡಿತವಾಗ್ಲೂ ನಾನು ಕ್ಷಮೆ ಕೇಳ್ತೀನಿ, ನನ್ನ ಉದ್ದೇಶ ಅದಿರ್ಲಿಲ್ಲ ಅಂತ ಕ್ಷಮೆ ಕೇಳ್ಬಿಟ್ರೆ ಖಂಡಿತವಾಗ್ಲೂ ಇವತ್ತೇ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಮತ್ತು ಫಿಲಂ ಯಾವುದೇ ಗಲಾಟೆ ಇಲ್ಲದೆ ರಿಲೀಸ್ ಆಗುವಂತ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ, ಒಂದು ಕ್ಷಮೆಯಲ್ಲಿ ಏನಾಗುತ್ತೆ, ಕ್ಷಮೆ ಕೇಳಬೇಕು ಅಂತ ಹೇಳಿ ಜಡ್ಜೆ ಹೇಳಿದ್ದಾರೆ. ಕಮಲ್ ಹಾಸನ್ ಇನ್ನಾದ್ರೂ ಕೂಡ ತಮ್ಮ ಮುಂಡಾಟ ಬಿಟ್ಟು, ತಮ್ಮ